ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಫಂಕ್ಷನಿಗೆ ಹೋಗೋದಿತ್ತು, ಹಾಗೆ ನಿಮ್ಮ ಜೊತೆ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇರೋದು ನಾನು ನಿಮ್ಮ ಜೊತೆನಲ್ಲಿ. ನಾನು ಹೇಗೆ ರೆಡಿ ಆಗ್ತೀನಿ, ಹಾಗೆ ನಾನು ಯಾವ್ಯಾವೆಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ನಾನು ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ, ಹಾಗೆ ತುಂಬಾ ಕಡಿಮೆ ಪ್ರಾಡಕ್ಟ್ಸಲ್ಲಿ ನಾನು ಮೇಕಪ್ ಮಾಡ್ಕೊಳ್ತೀನಿ. ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ. ಇವತ್ತೊಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ವೇರ್ ಮಾಡ್ತಾ ಇರೋ ಡ್ರೆಸ್ ಇದು ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಈ ಡ್ರೆಸ್ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡೆ. ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಡ್ರೆಸ್ ಪೂರ್ತಿ ಗೋಲ್ಡನ್ ಕಲರ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈ ಪರ್ಲ್ ಹಾರ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಪ್ಯೂರ್ ಇದನ್ನ ಚಾರ್ಮಿನಾರಿಂದ ತರಿಸ್ಕೊಂಡಿದ್ದು ನಾನು. ತುಂಬಾನೇ ಚೆನ್ನಾಗಿದೆ, ನನಗೆ ಮುತ್ತು ತುಂಬಾ ಇಷ್ಟ. ಇದ್ರ ಜೊತೆನೆ ಕಾಂಬಿನೇಷನ್ ಬ್ಯಾಂಗಲ್ಸ್ ಕೂಡ ಇದೆ, ಹಾಗೆ ಇಯರಿಂಗ್ಸ್ ಕೂಡ ಇದೆ. ತುಂಬಾನೇ ಕ್ಯೂಟ್ ಆಗಿದೆ ನೋಡಿ, ನೀವು ಗಮನಿಸ್ಬೋದು. ತುಂಬಾನೇ ಕ್ಯೂಟ್ ಆಗಿದೆ. ಸೊ ಇದು ಈ ಡ್ರೆಸ್ಗೆ ಕಾಂಬಿನೇಷನ್ ಜುವೆಲ್ರಿ. ಅದಾದ್ಮೇಲೆ ವಾಚ್ ಇದನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಹೇರ್ ಡ್ರೈಯರ್, ಹಾಗೆ ಹೇರ್ ಸ್ಟ್ರೈಟ್ನರ್, ಮೇಕಪ್ ಬ್ರಷ್, ಮಾಯಿಶ್ಚರೈಸರ್, ಫೌಂಡೇಶನ್, ಕಾಂಪ್ಯಾಕ್ಟ್ ಪೌಡರ್, ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. 2 ಶೇಡ್ ತಗೊಂಡಿದ್ದೀನಿ. 2 ಶೇಡ್ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತೀನಿ. ಕಾಜಲ್, ಇದು ನನ್ನ ಬಿಂದಿ ಬುಕ್ಕು. ಈಗ ರೆಡಿ ಆಗ್ತೀನಿ. ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಡ್ರೈ ತಲೆ ಸ್ನಾನ ಮಾಡಿದಾಗ ಮಾತ್ರ ಒಂದು 2 ರಿಂದ 3 ಸಾರಿ ವಾರಕ್ಕೆ ಮಾಡ್ಕೊಳ್ತೀನಿ ಅಷ್ಟೇ, ಹೆಚ್ಚಾಗಿ ಮಾಡ್ಕೊಳ್ಳೋದಿಲ್ಲ. ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ತುಂಬಾ ಸಿಲ್ಕಿ ಆಗುತ್ತೆ ನನ್ನ ಹೇರ್ ಡ್ರೈಯರ್ ಮಾಡ್ಕೊಂಡಾಯ್ತು, ಹೇರ್ ಸ್ಟ್ರೈಟ್ನರ್ ಕೂಡ ಮಾಡ್ಕೊಂಡಾಯ್ತು, ಡ್ರೆಸ್ ಕೂಡ ಹಾಕೊಂಡಿದ್ದೀನಿ. ಈಗ ರೆಡಿ ಆಗ್ತಿದ್ದೀನಿ. ಮಾಯಿಶ್ಚರೈಸರ್ ಹಚ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ನೀವು ಹಚ್ಕೋಬಹುದು. ಸ್ಕಿನ್ ನೋಡಿ ತುಂಬಾನೇ ಸಾಫ್ಟ್ ಫೀಲ್ ಆಗ್ತಾ ಇದೆ. ಈಗ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಷ್ಟೇ ಯೂಸ್ ಮಾಡೋದು, ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಯೂಸ್ ಮಾಡಕ್ ಹೋಗೋದೇ ಇಲ್ಲ, ನನಗೆ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಹೇಳಿ. ಫೌಂಡೇಶನ್ ಒಂದು ಕಡೆ ಫೇಸಿಗೆ ಪೂರ್ತಿ ಹಚ್ಚಿದ ಮೇಲೆ ಇನ್ನೊಂದು ಕಡೆ ಫೇಸ್ಗೆ ಹಚ್ತೀನಿ. ಫೌಂಡೇಶನ್ ಯಾವಾಗಲೂ ನಮ್ಮ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ತಗೋಬೇಕು. ನಮ್ಮ ನೆಕ್ ಯಾವ ಕಲರ್ ಇದೆಯೋ ಅದೇ ಕಲರಲ್ಲೇ ನಾವು ಫೌಂಡೇಶನ್ ಚಾಯ್ಸ್ ಮಾಡ್ಕೋಬೇಕು. ನನ್ನ ಫೌಂಡೇಶನ್ ಬಂದು ಫಾರೆವರ್ 52. ಇದ್ರ ಶೇಡ್ ಬಂದು BUF 006 ಸಂಡೇ, ನನ್ನ ಸ್ಕಿನ್ ಟೋನ್ ಶೇಡ್. ಫೌಂಡೇಶನ್ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಈಗ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡ್ ಮಾಡೋದಕ್ಕೆ ಮುಂಚೆ ಬ್ಲೆಂಡರ್ನ ಸ್ವಲ್ಪ ನೀರಿನಲ್ಲಿ ವೆಟ್ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ನೀವು ಗಮನಿಸ್ಬೋದು. ಪೂರ್ತಿಯಾಗಿ ಬ್ಲೆಂಡ್ ಆಗಿದೆ. ಸ್ವಲ್ಪ ಮೇಕಪ್ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾಕ್ ಕಂಪನಿದಿದು. ಇದ್ರ ಶೇಡು NC 35. ಕಾಂಪ್ಯಾಕ್ಟ್ ಪೌಡ್ರು ತುಂಬಾ ಕಡಿಮೆ ತೊಗೊಳ್ತೀನಿ. ಒಂದು ಸೈಡ್ ಕೆನ್ನೆಗೆ ಪೂರ್ತಿ ಹಚ್ಚಿದ್ಮೇಲೆ ಮತ್ತೆ ಇನ್ನೊಂದು ಸೈಡ್ ಕೆನ್ನೆಗೆ ಹಚ್ತೀನಿ. ತುಂಬ ಕಡಿಮೆ ಅಪ್ಲೈ ಮಾಡ್ತಾ ಇದ್ದೀನಿ, ಸುಮ್ಮನೆ ಸ್ವಲ್ಪ ಗ್ಲೂ ಕಾಣಲಿ ಅಂತ ಹೇಳಿ. ಈಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ಬಂದು ಹಿಲರಿ ರೋಡಾ. ಇದು ಶೇಡ್ ಬಂದು ರೋಸ್ ಪೆಟಲ್ 6. ನಾನು 2 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಮೇಲ್ಗಡೆ ಲಿಪ್ಪಿಗೊಂದು, ಕೆಳಗಡೆ ಲಿಪ್ಪಿಗೊಂದು. ಈಗ ಮೇಲ್ಗಡೆ ಲಿಪ್ಪಿಗೆ ಲಿಪ್ಸ್ಟಿಕ್ ಹಚ್ಚಿದಾಯ್ತು, ಕೆಳಗಡೆಗೆ ಬೇರೆ ಲಿಪ್ಸ್ಟಿಕ್ ಹಚ್ತೀನಿ. ನಾನು ಏನಕ್ಕೆ 2 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಂದರೆ, ನನಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಇಷ್ಟ ಆಗುತ್ತೆ. ಆ ಶೇಡು ನನಗೆ ಬೇಕಾಗಿರೋಂಥ ಶೇಡು ನನ್ನ ಹತ್ರ ಇಲ್ಲ, ಆದ್ದರಿಂದ ನಾನು 2 ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ಆ ಶೇಡ್ ಬರುತ್ತೆ. ಆ ಶೇಡ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾವ ಶೇಡ್ ಬರುತ್ತೆ ತೋರಿಸ್ತೀನಿ. ಈಗ ಇದು ಲೋರಿಯಲ್ ಬ್ರ್ಯಾಂಡು. ಇದ್ರ ಶೇಡು ರೆಡ್ ಕಲರ್ 187. ಇದ್ರ ಶೇಡು. ಲಿಪ್ಸ್ಟಿಕ್ ನಾನು ಡಾರ್ಕಾಗಿ ಹಾಕಲ್ಲ, ತುಂಬಾ ಲೈಟಾಗಿ ಹಾಕ್ತೀನಿ. ಡಾರ್ಕಾಗಿ ತುಂಬ ರೇರಾಗಿ ಹಾಕ್ತೀನಿ ನಾನು. ಇದು ಲಿಪ್ಸ್ಟಿಕ್. ಇದು
ಇದು ಬ್ರ್ಯಾಂಡ್ ಬಂದು ಸ್ವಿಸ್ ಬ್ಯೂಟಿ 3 ಎಸೆಲೆಟ್. ಇದನ್ನು ನಾನು ಐ ಶ್ಯಾಡೋ ಆಗಿ ಯೂಸ್ ಮಾಡ್ತೀನಿ. ಈಗ ಕಾಜಲ್ ಹಚ್ತಾ ಇದ್ದೀನಿ. ಕಾಜಲ್ ಬ್ರ್ಯಾಂಡೆಡ್ ಅಲ್ಲ, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇಲ್ಲ. ನನ್ನ ಹತ್ರ ಸುಮಾರು ವೆರೈಟಿ ಆಫ್ ಕಾಜಲ್ಸ್ ಇದ್ದಾವೆ. ಕೆಲವೊಂದು ಕಾಜಲ್ಸ್ ಮಿಸ್ ಆಗೋಗಿದೆ, ಈಗ ನನ್ನ ಹತ್ರ ಇಲ್ಲ, ಆದ್ದರಿಂದ ನಾನು ಇದನ್ನು ಶೇರ್ ಮಾಡ್ಕೊಂಡಿಲ್ಲ. ನೋಡಿ, ಈಗ ಕಾಜಲ್ ಎಲ್ಲ ಹಚ್ಕೊಂಡಿದ್ದೀನಿ. ಈಗ ಕಾಜಲ್ ಹಚ್ಚಿದಾಯ್ತು. ಈಗ ಸ್ಟಿಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಬ್ಯಾಂಗಲ್ಸ್ ವೇರ್ ಮಾಡ್ತಾ ಇದ್ದೀನಿ. ಇಯರಿಂಗ್ಸ್ ತುಂಬಾ ಕ್ಯೂಟ್ ಆಗಿದೆ. ಸರ ಹಾಕೊಳ್ತಾ ಇದ್ದೀನಿ. ಸುಮಾರು ವರ್ಷಗಳಾಗೋಯ್ತು ಈ ಸರ ತಗೊಂಡಾಗಿಂದ. ಒಂದು 2-3 ಸಾರಿ ಹಾಕಿದ್ದೀನಿ ಅಷ್ಟೇ. ತುಂಬ ಜೋಪಾನವಾಗಿ ಎತ್ತಿಟ್ಟಿರ್ತೀನಿ. ಯಾರಿಗೂ ಅಷ್ಟಾಗಿ ಇದನ್ನು ಮಾತ್ರ ಕೊಡಲ್ಲ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದೊಂದು ನನ್ನ ಫೇವ್ರೆಟ್ ಸರ ಇದಂತೂ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾಯಿತು. ಕುಂಕುಮ ಇಡ್ತಾ ಇದ್ದೀನಿ. ಕುಂಕುಮ ಇಡೋದಕ್ಕೆ ಕುಂಕುಮ ಇಟ್ಟಾಗೆಲ್ಲ ಉದುರೋಗುತ್ತೆ. ಆದ್ದರಿಂದ ನನ್ನ ಹತ್ರ ಒಂದು ಹಳೆ ಲಿಪ್ಸ್ಟಿಕ್ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಆದರೆ ಎಕ್ಸ್ಪೈರ್ ಆಗಿರೋದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಕೆಲವು ಟೈಮು ಸ್ಕಿನ್ ರ್ಯಾಷಸ್ ಬಂದುಬಿಡುತ್ತೆ. ಸೊ ಇದನ್ನು ಇಟ್ಟು ನಾನು ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಈ ಲಿಪ್ಸ್ಟಿಕ್ ಹಚ್ಕೊಂಡು ಕುಂಕುಮ ಇಡೋದ್ರಿಂದ ಕುಂಕುಮ ಪೂರ್ತಿ ದಿನ ಕುಂಕುಮ ಉದ್ರಲ್ಲ, ಹಾಗೆ ಕುತ್ಕೊಂಡಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ಫೈನಲಿ ರೆಡಿ ಆದೆ. ಒಂದು ಕೈಗೆ ಬಳೆ ಹಾಕಿರೋದ್ರಿಂದ, ಈ ಬಳೆ 2 ಇರೋದು ನನ್ನ ಹತ್ರ, ಆದ್ದರಿಂದ ಇನ್ನೊಂದು ಕೈಗೆ ನಾನು ವಾಚ್ ಹಾಕೊಳ್ತಾ ಇದ್ದೀನಿ. ಹೇರ್ ನಾನು ಲೂಸ್ ಹೇರೇ ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ರಿಚ್ ಲುಕ್ ಕಾಣಿಸ್ತಾ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಬಟ್ಟೆ ವೇರ್ ಮಾಡಿರೋ ಫೀಲೇ ಆಗ್ತಾ ಇಲ್ಲ, ಅಷ್ಟು ವೆಯ್ಟ್ಲೆಸ್ ಆಗಿದೆ. ಈ ಡ್ರೆಸ್ಗೆ ಈ ಸ್ಲಿಪ್ಪರ್ ವೇರ್ ಮಾಡ್ತಾ ಇದ್ದೀನಿ. ಮ್ಯಾಚಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ವ್ಯಾಲೆಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಪಾರ್ಟಿ ವೇರ್ದಿದು, ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಥೇಳಿ. ಈಗ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ನೀವೇ ತಿಳಿಸ್ಬೇಕು. ಪರ್ಫೆಕ್ಟಾಗಿ ರೆಡಿ ಆಗಿದ್ದೀನಿ. ಲೈಟಾಗೇ ಇದೆ ಮೇಕಪ್ ಎಲ್ಲ ನಾನೇನು ಜಾಸ್ತಿ ಮಾಡಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಡ್ರೆಸ್ನ ನಾನು ಆಶೂಸ್ ಕ್ಲೋಸೆಟ್ ಕ್ರಶ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದು. ಡ್ರೆಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇದು ಪ್ಯೂರ್ ಟಿಶ್ಯೂ ಸಿಲ್ಕಲ್ಲಿ ಬರುತ್ತೆ. ಹೆವಿ ಹ್ಯಾಂಡ್ ವರ್ಕ್ ಇದೆ. ರಿಚ್ ಪಲ್ಲು ಬಂದಿದೆ. ತುಂಬಾನೇ ಅಫಿಷಿಯಲ್ ಆಗಿ ಕಾಣಿಸ್ತಿದೆ. ತುಂಬಾನೇ ರಿಚ್ ಲುಕ್ ಕೂಡ ಕೊಡ್ತಾ ಇದೆ. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ರೆ ಇವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಾರಿ ಇವ್ರ ಪೇಜ್ನ ಕೂಡ ವಿಸಿಟ್ ಮಾಡಿ. ಈಗ ಫಂಕ್ಷನಿಗೆ ಹೊರಟಿದ್ದೀನಿ, ಬನ್ನಿ ನಿಮ್ಮನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಫೈನಲಿ ಫಂಕ್ಷನಿಗೆ ಬಂದ್ವಿ. ನಾನು ಮಕ್ಕಳೆಲ್ಲ ಬಂದಿದ್ದೀವಿ. ಬರೋದ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು. ಹೋಮ ಎಲ್ಲ ಮುಗಿದ್ಬಿಟ್ಟಿತ್ತು. ಏನು ಫಂಕ್ಷನ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಲ್ವಾ. ಇದು ಬರ್ತ್ಡೇ ಫಂಕ್ಷನ್ನು. ನಮಗೆ ತುಂಬ ಬೇಕಾಗಿರೋರೊಬ್ಬರದು 100 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. 100 ಇಯರ್ ಬರ್ತ್ಡೇ ಮಾಡ್ಕೊಳ್ತಿದ್ದಾರೆ. ಸೊ ಪೂರ್ಣಾಭಿಷೇಕ ಮಾಡ್ತಾ ಇದ್ದಾರೆ. ಹೋಮ ಎಲ್ಲ ಆಗೋಗಿದೆ. ಸೊ ಬಂದಿದ್ದು ಲೇಟ್ ಆಯಿತು. ನಾನು ಬರೋದು ಯಾವಾಗಲೂ ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಹೆಚ್ಚಿಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಯಾವಾಗಲೂ. ಇವರು ತುಂಬಾ ಚೆನ್ನಾಗಿ ಗಾಯತ್ರಿ ಮಂತ್ರ ಪಠನೆ ಮಾಡ್ತಾರೆ, ದೇವಿ ಶ್ಲೋಕಗಳನ್ನ ಪಠನೆ ಮಾಡ್ತಾರೆ. ಆಗಿನ ಜನ್ರೇಷನ್ ಎಲ್ಲ, ನಮ್ಮ ಹಿಂದಿನ ಜನ್ರೇಷನ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಎಷ್ಟು ಖುಷಿ ಆಗುತ್ತೆ. 100 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಇವ್ರ ಮುಂದೆ ಆಡಿ ಬೆಳೆದಿರೋಂಥ ಮಕ್ಕಳು ಅಂತ ಹೇಳ್ಬೋದು. ನಮ್ಮನ್ನು ಸುಮಾರು 25-30 ವರ್ಷದಿಂದ ಇವ್ರು ನಮ್ಮನ್ನು ನೋಡಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಇವ್ರ ಆಶೀರ್ವಾದ ನಾನು ಮಕ್ಕಳೆಲ್ಲ ತೊಗೊಂಡ್ವಿ. ನಮ್ಮ ಈಗಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ, ಈಗಿನ ಲೈಫ್ ಸ್ಟೈಲು, ಈಗಿನ ಫುಡ್ ಸ್ಟೈಲೆಲ್ಲ ಕಂಪೇರ್ ಮಾಡಿದ್ರೆ, ನಾವು 60 ಕ್ರಾಸ್ ಮಾಡಿಬಿಟ್ರೆ ಅದೇ ತುಂಬ ದೊಡ್ಡದು ಅಂತ ಹೇಳ್ಬೋದು. ಸೊ ಯಾವುದು ಕಾಯಿಲೆಗಳು ಬರ್ದಿರ ಅಷ್ಟು ದಾಟಿದ್ರೆ ಸಾಕು ಅನಿಸಿದೆ. ಸೊ ಒಂದು ನಮಸ್ಕಾರ ಮಾಡಿಕೊಂಡು, ದೇವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಸೂಪರಾಗಿರುವಂಥ ಊಟ ಮಾಡಿದೆ. ಊಟ ಅಂತೂ ಸಾಕು. ಊಟ ಮುಗಿಸ್ಕೊಂಡು ಸುಮಾರು ಜನ ನನಗಿಲ್ಲಿ ನನ್ನ ಪರಿಚಯದವರೆಲ್ಲ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ತಾಂಬೂಲ ತಗೊಂಡು ಮನೆ ಕಡೆ ಬಂದೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.